ಅಮ್ಮು ಅಮ್ಮು ಇಡಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಂತ್ರಾಲಯದ್ದು ಭಾಗ 1 ವಿಡಿಯೋ ಹಾಕಿದ್ದೆ. ಈಗ ಭಾಗ 2 ವಿಡಿಯೋ ಹಾಕ್ತಾಯಿದ್ದೀನಿ. ನಾವು ಮಂತ್ರಾಲಯಕ್ಕೆ ರೀಚ್ ಆದಮೇಲೆ ನೈಟು ನಾವು ಒಂದು ರೂಮ್ನ ಅಂದರೆ ನಾವೇನು ಬುಕ್ ಮಾಡ್ಕೊಂಡಿರಲಿಲ್ಲ, ಅಂದರೆ ಬಿಡುವಿನ ವೇಳೆ ಹೋಗಿರೋದ್ರಿಂದ ನಮಗೆ ರೂಮು ತುಂಬ ಈಸಿಯಾಗಿ ಸಿಕ್ತು. ನಮಗೆ ಇವಾಗ ನೋಡ್ತಾ ಇರ್ಬೋದು, ನಮಗೆ ಅಫೋರ್ಡೆಬಲ್ ಒಂದು ಕಾಸ್ಟಲ್ಲಿ ನಮಗೆ ಒಂದು ಕ್ಲೀನಾಗಿರೋ ಅಂಥ ಒಂದು ಹೈಜಿನಿಕ್ ಆಗಿರೋಂಥ ಒಂದು ರೂಮೇ ಚೆನ್ನಾಗಿರೋ ಸಿಕ್ಕಿದೆ. ಮಂತ್ರಾಲಯಕ್ಕೆ ರೀಚ್ ಆದಾಗ 4 o'clock ಆಗಿತ್ತು. ಅಲ್ಲಿಂದ ನಾವು ಮಂತ್ರಾಲಯಕ್ಕೆ ಬಂದು ರೂಮೆಲ್ಲ ಸರ್ಚ್ ಮಾಡಿ ಹುಡ್ಕೋ ಅಷ್ಟರಲ್ಲಿ 5:30 ಆಯಿತು. ಅಲ್ಲಿಂದ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನೋಡ್ತಾ ಇರ್ಬೋದು, ನಾವು ನನ್ನ ಹಸ್ಬೆಂಡ್ ಮಕ್ಕಳೆಲ್ಲ ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ರಾಯರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಈಗ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ಈಗ ನಾವು ಅಲ್ಲಿ ಹೋಗ್ತಾ ಇರಬೇಕಾದ್ರೆ ರಾಯರದ್ದು ನಾಮ ಹಾಕ್ತಾರಲ್ಲ, ಅದು ಸಿಕ್ತು ನಮಗೆ. ಅದನ್ನು ಹಾಕಿಸ್ಕೊಳ್ಳೋಣ, ನಮಗೂ ಇಷ್ಟ ಆಯಿತು. ಏಕೆಂದರೆ ಎಲ್ಲೇ ಒಂದು ವೀಡಿಯೋಸ್ ನೋಡ್ಬೇಕಾದ್ರೆ ರಾಯರ ಮಠಕ್ಕೆ ಹೋಗಿರೋರೆಲ್ಲ ಅದೊಂದು ನಾಮ ಹಚ್ಚಿರೋದನ್ನ ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ. ನಮಗೂ ಕೂಡ ಸಿಕ್ತು. ಹಾಗೆ ನಾನು, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಎಲ್ಲ ಹಾಕ್ಕೊಂಡು, ಹಾಗೆ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗ್ಬೇಕು, ಹೂವು ಹುಡ್ಕೊ ಅಂತ ಹೇಳ್ಬಿಟ್ಟು ಕೊಡಿಸಿದ್ರು. ಮತ್ತು ಅಲ್ಲಿ ಹೂವು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ, ಕನಕಾಂಬರ. ನನಗಂತೂ ತುಂಬ ಇಷ್ಟ ಆಯಿತು, ತೊಗೊಂಡೆ. ಈಗ ಮೇನ್ ಆರ್ಚ್ ಹತ್ರ ಬಂದ್ವಿ. ಈಗ ನೋಡ್ತಾ ಇರ್ಬೋದು, ರಾಯರದ ಮೇನ್ ಮಂತ್ರಾಲಯದ ಆರ್ಚ್ ಕಾಣಿಸ್ತಾ ಇದೆ. ಇಲ್ಲಿ ನಮಗೆ ಫಸ್ಟ್ ಹೋಗಿರೋದ್ರಿಂದ ಮೊದಲನೇ ಸಲ ನಮಗೆ ಅಲ್ಲಿ ದೀಪ ಹಚ್ಚಿ, ತುಪ್ಪ ದೀಪ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ನಾವು ಹಂಗೆ ಅಂದ್ಬಿಟ್ಟು 2 ದೀಪ ತೊಗೊಂಡ್ವಿ, ಮಂಚಾಲಮ್ಮಂಗೆ ಮತ್ತು ರಾಯರಿಗೆ ಹಚ್ಚೋಣ ಅಂತ ಹೇಳ್ಬಿಟ್ಟು. ಹಾಗೆಯೇ ನಮ್ಮ ಮನೆಯವರು, ನನ್ನ ಮಗ ಪಂಚೆ ಉಟ್ಕೋಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ದ. ಅದಕ್ಕೆ ಬರೀ ಮೈಯಲ್ಲಿ ಹಾಕಿ ದೇವ್ರ ದರ್ಶನಕ್ಕೆ ಅಂತ ಇದು ಮಾಡೋದು. ಅವ್ನಿಗೊಂದು ಶಾಲ್ ತೊಗೊಳ್ಳೋಣ, ಶಾಲ್ ತೊಗೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ತೊಗೊಳ್ತಾ ಇದ್ದಾರೆ. ನನ್ನ ಮಗ ರಾಯರದ್ದು ನಾಮ ಇರೋ ಅಂಥದ್ದೇ ಒಂದು ಶಾಲ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಆ ಶಾಲ್ನ ತೆಗೆಸ್ಕೊಂಡಿದ್ದಾರೆ. ನೋಡಿ ಈಗ ಹೇಗಿದೆ, ಚೆನ್ನಾಗಿದೆ ಅಂತ ನನಗನ್ನಿಸ್ತಾ ಇದೆ. ಏಕೆ ಪ್ರತಿಯೊಂದು ಅದು ಶಾಲಲ್ಲೂ ರಾಯರದ್ದು ನಾಮಗಳೇ ಇದೆ. ಅದೊಂದು ನೆನಪು ಕೂಡ ನಮ್ಗೆ ಹಾಗೆ ಇರುತ್ತೆ ಪ್ರತಿ ಸಲ ನೋಡಬೇಕಾದ್ರೆ ಅಂತ ಹೇಳ್ಬಿಟ್ಟು. ನನಗೂ ಇಷ್ಟ ಆಯಿತು, ಮಗನಿಗೂ ಇಷ್ಟ ಆಯಿತು, ತೊಗೊಂಡ. ಹಾಗೆ ಶಾಲೆಲ್ಲ ತೊಗೊಂಡು ಈಗ ರಾಯರ ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಈಗ ನೋಡ್ತಾ ಇರ್ಬೋದು, ನಾನು ದೇವಸ್ಥಾನದ ಸುತ್ತ ಒಂದು ರೌಂಡ್ ವೀಡಿಯೋ ಮಾಡಿ ಹಾಕಿದ್ದೀನಿ. ಏಕೆ ಅಂದರೆ ಅದು ನಾವು ಇವಾಗ ಒಂದು ನೋಡಿದ ಒಂದು ಮೆಮೊರಿಯಾಗಿ ಉಳಿಬೇಕು, ಮತ್ತು ನೋಡಿದವ್ರಿಗೂ ಕೂಡ ಒಂದು ಅದು ದರ್ಶನ ಆಗಲಿ ಅಂತ ಹೇಳ್ಬಿಟ್ಟು ನಾವು ಹೋದಾಗ ಒಂದು ರಾಯರಿಗೆ ಒಂದು ನಮಸ್ಕಾರ ಸಲ್ಲಿಸಿ ನಾವಲ್ಲೇನು ತುಪ್ಪ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಮಂಚಾಲಮ್ಮಂಗೆ ತೊಗೊಂಡಿದ್ವೋ, ಫಸ್ಟ್ ಮಂಚಾಲಮ್ಮಂಗೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಿ ಕೇಳಿದ್ವಿ, ಮಂಚಾಲಮ್ಮಂದು ದೇವಸ್ಥಾನ ಎಲ್ಲಿ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಅವರು ನದಿ ತೀರದ ಹತ್ರ ಬರುತ್ತೆ, ಅಲ್ಲಿ ಹೋಗಿ ತುಪ್ಪ ದೀಪ ಹಚ್ಚಿ ಆಮೇಲೆ ರಾಯರ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ನೀವು ನೋಡ್ತಾ ಇರ್ಬೋದು, ದೇವಸ್ಥಾನದ ಎಂಟ್ರೆನ್ಸಲ್ಲಿ ಒಂದು ವಿಡಿಯೋ ಕಾಣ್ತಾ ಇದೆ. ನಾವು ದೇವ್ರದ್ದು ಮೂಲ ಸ್ಥಳ ಬೃಂದಾವನ ಏನಿದೆ ಅದು ಇಲ್ಲಿ ನಮಗೆ ಲೈವ್ ಆಗಿ ತೋರಿಸ್ತಾ ಇದ್ದಾರೆ ದೇವ್ರದ್ದು. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಈ ರಾಯರ ಒಂದು ಮಠದಲ್ಲಿ ಎಲ್ಲೆಲ್ಲೂ ಕೂಡ ಗೋಮಾತೆಗಳು ತುಂಬಾ ಇದೆ. ನಮಗೆ ಅದನ್ನು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು. ನಾವೇನು ತುಪ್ಪ ದೀಪ ತಗೊಂಡಿದ್ವೋ ಅದನ್ನು ನಾನು ಫಸ್ಟು ಒಂದು ತುಪ್ಪ ದೀಪ ಹಚ್ಚಿದ್ದೆ. ಈಗ ನಮ್ಮ ಹಸ್ಬೆಂಡು, ಮಕ್ಕಳು ಎಲ್ಲ ಸೇರಿಸಿ 3 ಜನನೂ ಈಗ ತುಪ್ಪದ ದೀಪನ ಮಂಚಾಲಮ್ಮ ತಾಯಿಗೆ ಹಚ್ಚುತ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ನನ್ನ ಮಗಳು ನಾನು ಮಾಡ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಅದಕ್ಕೆ ನನ್ನ ಮಗ ಬಿಟ್ಬಿಟ್ಟು ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಮಗಳು ಇಬ್ಬರು ಮಾಡ್ತಾಯಿದ್ದಾರೆ. ಆಮೇಲೆ ನನ್ನ ಮಗ ಇಸ್ಕೊಂಡು ಅವನು ಸಪ್ರೇಟಾಗಿ ಮಾಡ್ತಾಯಿದ್ದಾನೆ.
ನೈಟು ಮಂತ್ರಾಲಯಕ್ಕೆ ಹೊರಟಿದ್ರಿಂದ ನೈಟು ಮಗಳು ಏನೂ ಊಟ ಮಾಡಿರಲಿಲ್ಲ. ಬೆಳಗ್ಗೆ ತುಂಬ ಹೊಟ್ಟೆ ಹಶು ಅಂತ ಹಠ ಮಾಡ್ತಾಯಿದ್ಲು. ನನ್ನ ಹಸ್ಬೆಂಡು ದರ್ಶನ ಮಾಡೋಷ್ಟರಲ್ಲಿ ಮಗಳು ಹಶು ತಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳು ಇಡ್ಲಿನ ಕೊಡಿಸಿದ್ರು. ಅವಳು ಒಬ್ಬಳು ಮಾತ್ರ ತಿಂದ್ಕೊಂಡು ನಾವು ಹಾಗೇ ಫಸ್ಟ್ ದೇವ್ರ ದರ್ಶನ ಮಾಡಿ ಆಮೇಲೆ ತಿನ್ನೋಣ ಅಂತ ಬಂದ್ವಿ. ಮತ್ತು ಅಲ್ಲಿ ಬರಬೇಕಾದ್ರೆ ಅಲ್ಲಿ ಒಂದು ಅಚ್ಚು ಕಾಣಿಸ್ತು, ನಮ್ಮ ಮೆಹಂದಿ ಅಚ್ಚು ಅಂತ ಹೇಳ್ಬಿಟ್ಟು. ಅದರಲ್ಲಿ ನನಗೆ ತುಂಬ ರಾಯರದು ಹಾಕಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು ಅಂತ ಹೇಳ್ಬಿಟ್ಟು ರಾಯರದೊಂದು ಅಚ್ಚನ್ನ ಹಾಕಿಸ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗನೂ ಕೂಡ ತುಂಬ ಹಠ ಮಾಡ್ತಾಯಿದ್ದ, ನಾನು ಹಾಕಿಸ್ಕೋತೀನಿ ಅಂತ. ಹಾಗೆ ನನ್ನ ಮಗಳು ನನ್ನನ್ನು ನೋಡಿ ಹಾಕಿಸ್ಕೋತೀನಿ ಅಂದ್ಲು. ಅದಕ್ಕೆ ಚಿಕ್ಕವಳು ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಇದು ಮಾಡಿದ್ರು, ನಾವು ಬೇಡ ಅಂದ್ವಿ. ಹಾಗೆ ನನ್ನ ಮಗ ಏನೇನೋ ಬೇರೆದು ಹಾಕಿಸ್ಕೋತೀನಿ ಅಂತ ಹಠ ಮಾಡ್ತದೆ, ಬೇರೆ ಏನೂ ಬೇಡ, ನಿಂಗೆ ಆಂಜನೇಯ ಅಂದರೆ ತುಂಬ ಇಷ್ಟ ಅಲ್ವಾ, ಅದನ್ನೇ ಹಾಕಿಸ್ಕೊ, ನಿನಗೆ ಇಷ್ಟವಾಗಿರೋದನ್ನೇ ಅಂತ ಹೇಳ್ಬಿಟ್ಟು ಆಂಜನೇಯನ ಹಾಕಿಸ್ಕೊಂಡ. ನೋಡಿ ನಂದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬ ಇಷ್ಟ ಆಯಿತು ಇದೆಲ್ಲ ನೋಡಿ. ಮತ್ತು ಹಾಗೆ ನಾವು ಅದನ್ನೆಲ್ಲ ಅಚ್ಚನ್ನೆಲ್ಲ ಹಾಕಿಸ್ಕೊಂಡು ರಾಯರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಈಗ ನೋಡ್ತಾ ಇರ್ಬೋದು ದರ್ಶನಕ್ಕೆ ದಾರಿ ಅಂತ ಹೇಳ್ಬಿಟ್ಟು ನಾವೀಗ ರಾಯರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹೋಗಿದ್ದು ಬಿಡುವಿನ ವೇಳೆ ಆಗಿರೋದ್ರಿಂದ ನಮಗೆ ಅಷ್ಟು ರಶ್ಶು ಇರಲಿಲ್ಲ. ನಾವು ಅದನ್ನೇ ರಶ್ಶು ಅಂತ ತಿಳ್ಕೊಂಡಿದ್ವಿ. ಅಲ್ಲಿ ಕೆಲವರು ಹೇಳ್ತಾಯಿದ್ರು ಇದೆಲ್ಲ ರಶ್ಶು, ಗುರುವಾರ ಭಾನುವಾರ ಆ ಥರ ಟೈಮ್ ಬಂದಾಗ ತುಂಬ ರಶ್ ಇರುತ್ತೆ, ಆ ಟೈಮಲ್ಲಿ ರೂಮು ಕೂಡ ಸಿಕ್ಕಲ್ಲ ಅಂತ ಹೇಳ್ತಾಯಿದ್ರು. ನಮಗೂ ಬಂದಿದ್ದು ಒಳ್ಳೆ ಟೈಮ್ ಆಯಿತು, ಒಂದು ಒಳ್ಳೆ ಟೈಮಲ್ಲಿ ಬಂದ್ವಿ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಅನ್ನಿಸ್ತು. ಏಕೆಂದರೆ ನಮಗೆ ತುಂಬ ಹೊತ್ತು ಕಾಯೋದು ಆ ಥರ ದರ್ಶನ ಮಾಡೋದಕ್ಕೆ ತುಂಬ ಒಂದು ಹಿಂಸೆ ಪಟ್ಟು ಈ ಥರ ಏನೂ ನಮಗೆ ಅನ್ನಿಸ್ಲಿಲ್ಲ. ನಮಗೆ ತುಂಬ ಚೆನ್ನಾಗಿ ರಾಯರ ದರ್ಶನ ಆಯಿತು. ನೋಡ್ತಾ ಇರ್ಬೋದು ನೀವು, ರಾಯರ ಮೂಲ ಬೃಂದಾವನ ಕಾಣಿಸ್ತಾ ಇದೆ. ರಾಯರ ದರ್ಶನ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ತೋರಿಸಿದ್ದೀನಿ. ನಿಮಗೂ ಎಲ್ಲ ರಾಯರು ಒಳ್ಳೇದು ಮಾಡಲಿ, ನಿಮ್ಮ ಎಲ್ಲ ಆಸೆ ಕನಸು ಎಲ್ಲನೂ ನೆರವೇರಿಸಲಿ ಅಂತ ನಾನು ಕೇಳ್ಕೊತೀನಿ. ರಾಯರಿದ್ದಾರೆ ಅಂತಲೇ ನಾನು ನಂಬ್ಕೊಂಡಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ ನನ್ನ ಮನಸಾರೆ, ಏಕೆಂದರೆ ನನಗೆ ರಾಯರ ದರ್ಶನ ಆದಮೇಲೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಂತೋಷ. ಏಕೆಂದರೆ ನಾನು ನಿಜವಾಗ್ಲೂ ರಾಯರನ್ನ ದರ್ಶನ ಪಡಿತೀನಿ, ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ನಾನು ಹೇಳಿದೆ ಅಲ್ವಾ ಫಸ್ಟ್ ಭಾಗ ಒಂದಲ್ಲೇ, ನಾನು ಯಾವುದೇ ರೀತಿ ಪ್ಲ್ಯಾನ್ ಆಗಲಿ ಅಥವಾ ಏನು ಕೂಡ ನಾವು ಅಂದ್ಕೊಂಡಿಲ್ಲ, ಸಡನ್ನಾಗಿ ಹೊರಟಿದ್ದು. ಅದೇ ಹೇಳ್ತಾರಲ್ಲ, ನಾವಾಗಿ ರಾಯರ ಮಠಕ್ಕೆ ಯಾವುದೇ ರೀತಿ ಕಾಲಿಡೋಕ್ಕಾಗಲ್ಲ. ರಾಯರು ನಮ್ಮನ್ನ ದರ್ಶನ ಮಾಡಬೇಕು ಅಂತ ಕರೆಸ್ಕೊಂಡ್ರೆ ಮಾತ್ರ ರಾಯರ ದರ್ಶನ ಆಗೋದು ಅಂತ ಹೇಳ್ಬಿಟ್ಟು ನಿಜ ನನಗದು ಅಂತ ಅನ್ನಿಸ್ತು. ನನಗೆ ನಾವು ಎಷ್ಟೋ ಸರಿ ಪ್ಲ್ಯಾನ್ ಮಾಡಿಕೊಂಡ್ರು ಅದು ಸಾಧ್ಯ ಆಗಿರಲಿಲ್ಲ. ರಾಯರದು ದರ್ಶನ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ವಿ. ನನ್ನ ಮಗಳು ಹಾಗೆ ಮಲ್ಕೊಂಬಿಟ್ಟಿದ್ಲು. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಬೆಳಗಿನ ಜಾವ 7:30 ಅನ್ನಂಗೆ ಹೋಗಿರೋದ್ರಿಂದ ಇನ್ನೂ ರಾಯರಿಗೆ ಏನೂ ಅಲಂಕಾರ ಮಾಡಿರಲಿಲ್ಲ. ಆಗ ತಾನೇ ಅಭಿಷೇಕ ಎಲ್ಲ ಮಾಡಿ ರಾಯರಿಗೆ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಪೂಜೆಗಳೆಲ್ಲ ಇನ್ನೂ ನಡೀತಾಯಿತ್ತು. ನೋಡ್ತಾ ಇರ್ಬೋದು, ಲೈವ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಅಲ್ಲಿ ಹೆಜ್ಜೆ ನಮಸ್ಕಾರ ಎಲ್ಲರೂ ಹಾಕ್ತಾಯಿದ್ರು, ನಾನು ಕೂಡ ಹೆಜ್ಜೆ ನಮಸ್ಕಾರ ಹಾಕಿದ್ದೀನಿ. ಆ ವಿಡಿಯೋಸ್ ಕ್ಲಿಪ್ಪಿಂಗ್ ಆಗಿದೆ, ನೋಡಬೇಕು ಅಂದರೆ ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಈಗ ಸ್ವಲ್ಪ ಹೊತ್ತು ಕೂತಾದ್ಮೇಲೆ ಅಲ್ಲಿ ರಾಯರದು ತೀರ್ಥ ಮತ್ತು ಪ್ರಸಾದ ಅಂದರೆ ಮಂತ್ರಾಕ್ಷತೆ ಎಲ್ಲ ಈಸ್ಕೊಂಡು ನಾವೀಗ ಹೋಗ್ತಾ ಇದ್ದೀವಿ. ಹಾಗೆ ಮಧ್ಯದಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ನಾವು ವೀಡಿಯೋಸ್ಗಳನ್ನ ಇದು ಮಾಡ್ಕೊಳ್ತಾ ಇದೆ. ನೀವು ನೋಡಿರ್ಬೋದು, ಇದನ್ನು ಕೂಡ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಅಂತೂ ನನಗೆ ತುಂಬ ವೈರಲ್ ಆಗಿದೆ. ಒಂದು ವಿಡಿಯೋ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಿಂದ ನನಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಚಾನಲ್ಗೆ. ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಸಪೋರ್ಟ್ ಮಾಡಿ ಅಟ್ಲೀಸ್ಟ್ ನನಗೆ ಈ ಮಟ್ಟಕ್ಕಾದರೂ ನನಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಸಂತೋಷ ಇದೆ. ಇನ್ನೇನು ನನ್ನ ಚಾನಲ್ 1K ಸಬ್ಸ್ಕ್ರೈಬರ್ಸ್ ಹತ್ರ ತಲುಪಿದೆ. ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ನಮ್ಮಂಥ ಒಂದು ಪುಟ್ಟ ಚಾನಲ್ನ ಬೆಳೆಸ್ಕೊಳ್ಳೋಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ನಾನು ಎಲ್ಲ ರಾಯರ ದರ್ಶನ ಆಗಿ ರಾಯರದು ಒಂದು ಫೋಟೋನ ಮನೆಗೆ ತರಬೇಕು, ಅದು ನನಗೆ ಮಂತ್ರಾಲಯದಿಂದನೇ ತರಬೇಕು ಅಂತ ತುಂಬ ಆಸೆ ಇತ್ತು. ನಾನು ಹಾಗೆ ಅಲ್ಲೊಂದು ಫೋಟೋನು ಕೂಡ ತಗೊಂಡೆ, ಹಾಗೆ ಒಂದು ಚಿಕ್ಕದೊಂದು ಮೂರ್ತಿ ಎಲ್ಲನೂ ತಗೊಂಡು ಈಗ ರಾಯರದು ಪ್ರಸಾದ ಏನಿದೆ ಊಟಕ್ಕೆ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಗೆ ಕೊಡ್ತಾರೆ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕೂತ್ಬಿಟ್ಟು ಆಮೇಲೆ ನಮ್ಮನ್ನು ಬಿಟ್ಟರು ಒಳಗಡೆಗೆ. ದೇವಸ್ಥಾನದ ಪ್ರಸಾದಗಳೇ ಅಷ್ಟು ತುಂಬ ರುಚಿಯಾಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬಾಯಲ್ಲಿ ನೀರು ಬರ್ತಾ ಇದೆ. ಈಗಲೂ ಕೂಡ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ರು ಕೂಡ ಅಷ್ಟು ಚೆನ್ನಾಗಿತ್ತು.
ಈಗ ರಾಯರ ದರ್ಶನ ಎಲ್ಲ ಮುಗಿಸಿ ನಾವು ಹಾಗೇ ಮತ್ತೆ ಇನ್ನೊಂದು ರೌಂಡು ರಾಯರದ್ದು ಮೂರ್ತಿ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಶಾಪಿಂಗ್ ಏನು ರಾಯರ ಮಠದಿಂದ ಬರುತ್ತೆ ಅಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ವಿ. ಶಾಪಿಂಗ್ ಎಲ್ಲ ಮುಗಿಸಿ ಈಗ ರಾಯರ ಪ್ರಸಾದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ಕ್ಯೂವಲ್ಲಿ ನಿಂತ್ಕೊಂಡು ರಾಯರ ಪ್ರಸಾದನೆಲ್ಲ ತಗೊಂಡ್ವಿ. ಇದಿಷ್ಟು ಭಾಗ 2 ಆಗಿತ್ತು. ಭಾಗ 3 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.